ಆನೇಕಲ್ ಪುರಸಭೆ ಸದಸ್ಯರು ಮತ್ತು ಯುವ ನಾಯಕರಾದ ಗಂಗಾಧರ್ ಅಲಿಯಾಸ್ ದೊರೆ ಅಣ್ಣರವರ ಹುಟ್ಟುಹಬ್ಬ ಅಂಗವಾಗಿ ಚಂದಾಪುರ ಸಮೀಪವಿರುವ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ದೊರೆ ಅಣ್ಣರವರ ಹಿತೈಷಿಗಳು ಮತ್ತು ಅಭಿಮಾನಿಗಳು ಆಯೋಜಿಸಿದರು. ಕಾರ್ಯಕ್ರಮದ ನೇತೃತ್ವವನ್ನು ಆನೇಕಲ್ ರುದ್ರೇಶ್ ಮತ್ತು ಅವರ ತಂಡದವರು ವಹಿಸಿದರು. ಈ ವೇಳೆ ಆನೇಕಲ್ ರುದ್ರೇಶ್ ಮತ್ತು ಮಹದೇಶ್ ರವರು ಮಾತನಾಡಿ, ಆನೇಕಲ್ ಪುರಸಭೆ ಸದಸ್ಯರು ಮತ್ತು ಯುವ ನಾಯಕರಾದ ಗಂಗಾಧರ್ ಅಲಿಯಾಸ್ ದೊರೆ ಅಣ್ಣ ಅವರ ಕಳೆದ 16 ವರ್ಷಗಳಿಂದ ಕಷ್ಟದಲ್ಲಿರುವವರಿಗೆ ನೆರವಾಗುತ್ತಾ ಬಂದಿದ್ದಾರೆ. ಕಷ್ಟ ಎಂದು ಬಂದ ಜನರಿಗೆ ಸ್ಪಂದಿಸುತ್ತಾ ಜನ ಮೆಚ್ಚುಗೆಯನ್ನು ಗಳಿಸಿದ್ದು ದೊರೆ ಅಣ್ಣ ಅವರು ರಾಜಕೀಯವಾಗಿ ಮತ್ತಷ್ಟು ಪ್ರಗತಿ ಕಾಣಲಿ, ಭಗವಂತ ಅವರಿಗೆ ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಶ್ಯಾಮ್, ಉಪೇಂದ್ರ ರೆಡ್ಡಿ, ರಾಜರತ್ನಂ, ಮಹಂತ ಲಿಂಗಾಪುರ, ಶಿವು, ನವೀನ್, ನಾರಾಯಣಪುರ, ಹರೀಶ್, ಶಶಿ, ಚಂದನ್, ಚೇತನ್, ವೆಂಕಟೇಶ್, ಸಂತೋಷ್ ಮತ್ತಿತರರು ಹಾಜರಿದ್ದರು. ಏನು ಇವತ್ತಿನ ದಿವಸ ನಮ್ಮ ಪುರಸಭಾ ಸದಸ್ಯರು ಹಾಗೂ ನಮ್ಮ ಪ್ರೀತಿಯ ಅಣ್ಣನಾದ ಗಂಗಾಧರ್ ಅಂದರೆ ಗೊತ್ತಾಗಲ್ಲ, ದೊರೆ ಅಣ್ಣವರು, ದೊರಪ್ಪ ಅಂತಾರೆ ಅವರು. ಒಂದು ದಿವಸ ಇವತ್ತು ಹುಟ್ಟುಹಬ್ಬ ಇದೆ. ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಸಿಂಪಾನಿ ಸೇವಾ ಆಶ್ರಮದಲ್ಲಿ ಸರಳವಾಗಿ ಒಂದು ಹೊತ್ತಿನ ಊಟ ಸೇವೆ ಮಾಡೋ ಮುಖಾಂತರ ಅವ್ರ ಹುಟ್ಟುಹಬ್ಬನ ಸರಳವಾಗಿ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ. ಅವ್ರ ಹುಟ್ಟುಹಬ್ಬನ ಆನೇಕಲ್ ಟೌನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕನ್ನೋ ಒಂದು ಐಡಿಯಾ ಮಾಡ್ಕೊಂಡಿದ್ರು ಫಸ್ಟ್ ಎಲ್ಲರೂ. ಆದರೆ ಅವರು ಹುಟ್ಟುಹಬ್ಬ ಆಚರಣೆ ಬೇಡ ಅಂತ ಹೊರಗಡೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿದ್ದಾರೆ. ಆದ ಕಾರಣ ಅವರಿಲ್ಲ ಅಂದರೂ ಅವರೊಂದು ಹುಟ್ಟುಹಬ್ಬ ಈ ಆಶ್ರಮದಲ್ಲಿ ಬುದ್ಧಿಮಾಂದ್ಯರು, ಹಿರಿಯ ವೃದ್ಧರು ಎಲ್ಲ ಇದ್ದಾರೆ. ಅವ್ರಿಗೊಂದು ಹೊತ್ತು ಊಟ ಹಾಕೋದ್ರ ಮುಖಾಂತರ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ. ಆ ಅಪ್ಪಗೆ ಇನ್ನೂ 100 ಕಾಲ ಹೆಚ್ಚು ಆರೋಗ್ಯ, ಐಶ್ವರ್ಯ, ಆಯಸ್ಸು ಎಲ್ಲ ಕೊಟ್ಟು ಜನಸಾಮಾನ್ಯರಿಗೆ ತನ್ನದೇ ಆದಂಥ ಒಂದು ಒಳ್ಳೆ ರೀತಿಯಲ್ಲಿ ಯಾವಾಗಲೂ ಸಹಾಯ ಮಾಡ್ತಾರೆ. ಟೌನಲ್ಲಿ ಒಂದು ಒಳ್ಳೆ ಲೀಡ್ರು, ನಂಬರ್ 1 ಲೀಡ್ರು ಆ ಅಪ್ಪನಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಹೆಚ್ಚು ಆಶೀರ್ವಾದ ಮಾಡಿ ಜನ ಆನೇಕಲ್ ಪುರಸಭೆ ಆಗೋದು, ನಗರಸಭೆ ಆಗೋರು ಒಳ್ಳೆ ಸ್ಥಾನಮಾನ ದೊರಕಿ ಜನಸಾಮಾನ್ಯರಿಗೆ ಹೆಚ್ಚು ಸಹಾಯ ಮಾಡಲಿ ಅಂತ ಈ ಮೂಲಕ ಕೇಳ್ಕೊತೀವಿ. ಇಲ್ಲಿ ಪಕ್ಷ ಅಂತ ಏನಿಲ್ಲ. ಅಯ್ಯಪ್ಪ ಯಾವುದೇ ಪಕ್ಷ ರೀತಿಯಾಗಿ ಯಾವತ್ತೂ ಯಾರನ್ನೂ ನೋಡಿಲ್ಲ. ಸ್ನೇಹಿತರನ್ನ ಸಣ್ಣ ಹುಡುಗನಾಗಲಿ ದೊಡ್ಡ ಹುಡುಗಲ್ಲ, ನಾನೇ ಅಯ್ಯಪ್ಪ ಜೊತೆ 3-4 ವರ್ಷದಿಂದ ಇದ್ದೀವಿ. ನಮ್ಮ ಮಹದೇಶಣ್ಣವರೆಲ್ಲ ಜೊತೆಯಲ್ಲಿದ್ದೀವಿ.
ಆಯಪ್ಪ ಯಾವತ್ತೂ ಪಕ್ಷ ಅಂತ ಯಾವತ್ತೂ ನೋಡಿಲ್ಲ. ಎಲ್ಲ ವ್ಯಕ್ತಿ ಯಾವತ್ತೂ ಜೊತೆಲಿಕ್ಕೊಂಡು ಸಣ್ಣವರು ದೊಡ್ಡವರು ಅಂತ ಜೊತೆಲಿಕ್ಕೊಂಡು ಕೆಲಸ ಮಾಡಿಸೋದು. ಇನ್ನೊಂದು ವ್ಯವಹಾರ ಅಂದರೆ ಪ್ರತಿಯೊಂದು ರೀತಿಯಲ್ಲೂ ಕಷ್ಟ ಅಂತ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಎಲ್ಲ ರೀತಿಯಾಗೂ ನಮ್ಗೆ ಸಹಾಯ ಮಾಡ್ತಾರೆ. ನಾವು ಪಕ್ಷಕ್ಕಿಂತ ಪಕ್ಷದ ಜೊತೆಗೆ ಆಯಪ್ಪ ವ್ಯಕ್ತಿ ಒಳ್ಳೆಯವರು. ಏನು ನಮ್ಮ ಗುಟ್ಟಿಗೆರೆ ಮಂಜಣ್ಣ ಹೇಳಿದ್ದಾರೆ, ನಾವು ಯಾವತ್ತಿರು JDS ಪಕ್ಷನೇ. ಗುಟ್ಟಿಗೆರೆ ಮಂಜಣ್ಣವರ ಶಿಷ್ಯನೇ, KP ರಾಜಣ್ಣವರ ತಮ್ಮನೇ. ಅದರಲ್ಲಿ ಎರಡು ಮಾತಿಲ್ಲ. ಅದೇ ವ್ಯಕ್ತಿ ಅಂತ ಬಂದಾಗ ನಾವು ದೊರೆಯಣ್ಣವರ ಭಾಳಷ್ಟು ಸ್ನೇಹದಿಂದ ಅಣ್ಣ ತಮ್ಮಂದ್ರಂಗೆ ಹೆಚ್ಚಾಗಿದ್ದೀವಿ. ಆಯಪ್ಪನ ಬರ್ತ್ಡೇ ಮಾಡಬೇಕಂತ ಮಾಡಿದ್ವಿ. ಮೊನ್ನೆ ನಮ್ಮ ನಾಯಕರಾದ ಗುಟ್ಟಿಗೆರೆ ಮಂಜಣ್ಣವರ ಹುಟ್ಟುಹಬ್ಬ ಆಗಿತ್ತು. ಆ ಒಂದು ದಿವಸ ದೊರೆಯಣ್ಣವರು ಬಂದು ವಿಶ್ ಮಾಡಿ ಮಂಜಣ್ಣವ್ರ ಆಶೀರ್ವಾದ ತಗೊಂಡೋಗಿದ್ದಾರೆ. ನಮ್ಮ KP ರಾಜಣ್ಣವ್ರಿಗೂ ಡೈಲಿ ಯಾವಾಗೂ ಸಂಪರ್ಕದಲ್ಲಿರ್ತಾರೆ. ಪಕ್ಷ ಅಂತೇನಿಲ್ಲ, ನಮಗೆ ವ್ಯಕ್ತಿ ಮುಖ್ಯ. ಆಯಪ್ಪನಿಗೋಸ್ಕರ ಇವತ್ತೊಂದು ದಿವಸ ಸಣ್ಣದಾಗಿ ಬರ್ತ್ಡೇ ಮಾಡ್ಬೇಕು ಅಂದ್ಕೊಂಡಿದ್ವಿ. ಅದಕ್ಕೆ ಎಲ್ಲ ಸ್ನೇಹಿತರೆಲ್ಲ ಪ್ಲ್ಯಾನ್ ಮಾಡಿ ಬಂದು ಬರ್ತ್ಡೇ ಮಾಡಿದ್ವಿ. ಏನಿವತ್ತು ಮೊದಲನೇದಾಗಿ ನನ್ನ ಸಹೋದರ ಸಮಾನವಾದ ಗಂಗಾಧರ್ ದೊರೆಯಣ್ಣನವರ ಹುಟ್ಟುಹಬ್ಬ ಶುಭಾಶಯಗಳು. ದೇವರವರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು 100 ಕಾಲ ಸುಖವಾಗಿ ಬಾಳಲಿ ಅಂತೇಳಿ ಕೇಳ್ಕೊತೀವಿ. ಏನಿವತ್ತಿನ ದಿನ ಅಣ್ಣವ್ರ ಬರ್ತ್ಡೇ ದಿವಸ ರುದ್ರೇಶು ಮತ್ತು ಸ್ನೇಹಿತರೆಲ್ಲ ಸೇರಿ ಶಿಪಾನಿ ವೃದ್ಧಾಶ್ರಮದಲ್ಲಿ ಒಂದು ದಿನದ ಊಟದ ಆಯೋಜನೆ ಮಾಡಲಾಗಿತ್ತು. ಅದರಿಂದ ನಾವೆಲ್ಲ ಸ್ನೇಹಿತರು ಒಟ್ಟುಗೂಡಿ ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ದೊರೆಯಣ್ಣವ್ರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಕಾಪಾಡಲಿ. ರಾಜಕೀಯವಾಗಿ ಇನ್ನೂ ಎತ್ತರಗೂ ಅವರು ಬೆಳೀಲಿ. ಯಾವತ್ತಿದ್ರೂ ಅವ್ರು ನಮ್ಮ ಜೊತೆಯಲ್ಲಿರ್ತಾರೆ, ನಾವು ಅವ್ರ ಜೊತೆಯಲ್ಲಿ.